ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಕಲಾಗಿರುವಂತಹ 56 ಜವಾನರ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾಗೋಣ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ 56 P1 ಪೋಸ್ಟ್ಗೆ ಕಾಲಾಗಿದೆ. ಅದರ ಸಂಪೂರ್ಣ ಮಾಹಿತಿ ನೋಡ್ತಾಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ 20ನೇ ಜುಲೈ 2026 ಹೊರಡಿಸಿರುವಂಥದ್ದು. ಅಧಿಸೂಚನೆ ಸಂಖ್ಯೆ ಕೂಡ ಕೊಡ್ತಿದ್ದಾರೆ ADM DJS 16342/2026 ಅಂತೇಳಿ. ಓಕೆ, ವಿಷಯ ಕೊಡ್ತಿದ್ದಾರೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಘಟಕದಲ್ಲಿ ಖಾಲಿರುವ 56 ಜವಾನರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂತೇಳಿ. ಅಂದರೆ 56 ಜವಾನರ ಹುದ್ದೆಗಳನ್ನು ನೇರ ನೇಮಕಾತಿ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಉಲ್ಲೇಖ ಸಂಖ್ಯೆನೂ ಕೂಡ ಕೊಡ್ತಿದ್ದಾರೆ, ಅದನ್ನು ಕೂಡ ನೋಡ್ಕೋಬೋದು. ಓಕೆ, ಇಂಪಾರ್ಟೆಂಟ್ ಆಗಿದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 24/8/2026. 24 ಆಗಸ್ಟ್ 2026 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿರುತ್ತದೆ. ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ವಿವಿಧ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಕೆಳಗೆ ವಿವರಿಸಿರುವಂತೆ ಖಾಲಿ ಇರುವ ಜವಾನ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನ ಸಲ್ಲಿಸತಕ್ಕದ್ದು. ಆನ್ಲೈನ್ ಬಿಟ್ಟು ಬೇರೆ ಯಾವುದೇ ಮೆಥಡಲ್ಲೂ ಕೂಡ ಅಪ್ಲಿಕೇಶನ್ ತಗೊಳ್ಳಲ್ಲ. ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗುವಂಥ ದಿನಾಂಕ 23/7/2026 ಅಂದರೆ ಜುಲೈ 23ಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ ಆಗಸ್ಟ್ 24, 2026. 24/8/2026 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ. ರಾತ್ರಿ 11:59 ಕೂಡ ಸಮಯ ಅವಕಾಶ ಇದೆ. ಓಕೆ, ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಒಟ್ಟು ಹುದ್ದೆ 56 ಪೋಸ್ಟ್ಗಳಿದ್ದಾವೆ. 56 ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಕ್ಯಾಟಗರಿ ವೈಸ್ ಕೂಡ ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಒಟ್ಟು ಪೋಸ್ಟ್ಗಳು 56 ಅಂತೇಳಿ. ಅದರಲ್ಲಿ ಸಾಮಾನ್ಯ ವರ್ಗದವರಿಗೆ 9 ಪೋಸ್ಟ್ಗಳು ಇದೆ. ಅದೇ ಥರ ಮಹಿಳೆಗೆ 21 ಪೋಸ್ಟ್ಗಳಿದ್ದಾವೆ. ಗ್ರಾಮೀಣ ಅಭ್ಯರ್ಥಿಗೆ 15 ಪೋಸ್ಟ್ಗಳಿದ್ದಾವೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 3 ಪೋಸ್ಟ್ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 4 ಹುದ್ದೆಗಳಿವೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಇದೆ. ಯೋಜನೆ ರಚಿತರಿಗೆ 2 ಪೋಸ್ಟ್ ಇದೆ. ತೃತೀಯ ಲಿಂಗಿಗೆ 1 ಪೋಸ್ಟ್ ಇದೆ. ಒಟ್ಟು 26. ಅದೇ ಥರ ಒಳ ಮೀಸಲಾತಿ ಅಂದರೆ ಕ್ಯಾಟಗರಿಯಲ್ಲಿ ಮತ್ತೆ ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ಅದನ್ನು ಕೂಡ ನೋಡ್ತಾ ಹೋಗೋದಾಗಿದೆ. ಈ ಥರ ರಿಸರ್ವೇಷನಲ್ಲಿ ಕೊಟ್ಟಿದ್ದಾರೆ. 56 ಪೋಸ್ಟ್ಗಳನ್ನ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಓಕೆ, ಇಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿಯಲ್ಲಿ ತೋರಿಸಿರುವ ಒಂದು ಹುದ್ದೆಯು 59 ಅತ್ಯಂತ ಹಿಂದುಳಿದ ಜಾತಿಯವರಿಗೆ ಮೀಸಲಿರಿಸತಕ್ಕದ್ದು ಅಂತೇಳಿ. ಒಂದು ವೇಳೆ ಸದರಿ 59 ಜಾತಿಗಳಲ್ಲಿ ಅಭ್ಯರ್ಥಿಗಳು ಲಭ್ಯವಾಗಿದ್ದಲ್ಲಿ ಆ ಹುದ್ದೆಯನ್ನು ಪ್ರವರ್ಗ ಸಿಯಲ್ಲಿನ ಇತರ ಜಾತಿಗಳಿಗೆ ನೀಡಲಾಗುತ್ತದೆ. ನಿಮಗೆಲ್ಲ ಗೊತ್ತಿದೆ, SCಯಲ್ಲಿ A, B, C ಅಂತೇಳಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಈ ಹುದ್ದೆಯನ್ನು ಏನು ಅಲ್ಲಿ ಮಾರ್ಕ್ ಮಾಡಿದಲ್ಲ, ಆ ಹುದ್ದೆನ 59 ಅತ್ಯಂತ ಹಿಂದುಳಿದ ಜಾತಿಯಲ್ಲಿ ಕೊಡ್ತಾರೆ. ಅಕಸ್ಮಾತ್ ಅವ್ರು ಸಿಗಲಿಲ್ಲ ಅಂದರೆ ಇತರ ಜಾತಿಯವ್ರಿಗೆ ಕೊಡ್ತಾರೆ ಅಂತೇಳಿ. ಓಕೆ, ಅಂಗವಿಕಲ ಮೀಸಲಾತಿನೂ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ಪ್ರವರ್ಗ 1 ಕ್ಯಾಟಗರಿ ರೋಸ್ಟರ್ ಬಿಂದು 4 ಅಂತೇಳಿ ಕೊಟ್ಟಿದ್ದಾರೆ. ಪ್ರವರ್ಗ 3Bಯಲ್ಲಿ ರೋಸ್ಟರ್ ಬಿಂದು 4 ಅಲ್ಲಿ ಅಂಧ ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅಲ್ಲಿ ಕೊಡ್ತಾ ಹೋಗ್ತಾರೆ. ಅದರ ಸಾಮಾನ್ಯ ವರ್ಗದಲ್ಲಿ ರೋಸ್ಟರ್ 24 ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲಿ ಲೋಕೋಮೋಟರ್ ಡಿಸಬಿಲಿಟಿ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವರಿಗೆ ಅಲ್ಲಿ ಕೊಡ್ತಾರೆ. ಇಲ್ಲಿ ಬ್ಲೈಂಡ್ ಅವರಿಗೆ ಕೊಡ್ತಾರೆ, ಅದು ಕೂಡ ನೆನಪಿರಲಿ. ಓಕೆ, ವೇತನ ಶ್ರೇಣಿ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಈ ಪೋಸ್ಟಿಗೆ ಅಪಾಯಿಂಟ್ ಆದರೆ ಅಂತೇಳಿ ನೋಡ್ತಾ ಹೋದಾದರೆ 27,000 ರೂಪಾಯಿಯ ಬೇಸಿಕ್ ಸ್ಯಾಲ್ರಿ. ಇದು ಬೇಸಿಕ್ ವೇತನ ಶ್ರೇಣಿ. ಇದು 27,000 ರೂಪಾಯಿಂದ ಪ್ರಾರಂಭ ಆಗುತ್ತೆ. ಇದರ ಜೊತೆಯಲ್ಲಿ DA ಅಥವಾ HRA ಇವೆಲ್ಲವೂ ಕೂಡ ಆ್ಯಡ್ ಆಗಿ ಒಂದು 35,000-40 ಸಾವಿರವರೆಗೂ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಇದು ಕೂಡ ನೆನಪಿರಲಿ. ವೇತನ ಶ್ರೇಣಿ 27,000ದಿಂದ ಪ್ರಾರಂಭವಾಗಿ 46,675 ಕೂಡ ಇದೆ. ಇತರೆ ಭತ್ಯೆಗಳು ಕೊಟ್ಟಿದ್ದಾರೆ. ಅದೇ ಹೇಳಿದ DA, HRA ಈ ಥರ ಅಲೋಯನ್ಸಸ್ ಕೂಡ ಇರುತ್ತೆ ಅಂತೇಳಿ. ಓಕೆ, ಶೈಕ್ಷಣಿಕ ವಿದ್ಯಾರ್ಥಿ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಏನು ಓದಿರಬೇಕಾಗುತ್ತೆ ನೋಡ್ತಾ ಹೋಗೋದಾದರೆ ಇಲ್ಲಿ ಕೊಡ್ತಾ ಇದ್ದಾರೆ. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿರಬೇಕು. ನೀವು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ 10th ಪಾಸ್ ಆಗಿರಬೇಕಾಗುತ್ತೆ, SSLC ಪಾಸ್ ಆಗಿರಬೇಕಾಗುತ್ತೆ, ಅಥವಾ ಅದಕ್ಕೆ ಈಕ್ವಲೆಂಟ್ ಕೋರ್ಸ್ಗಳು ಕೂಡ ಆಗಿದ್ರೂ ಕೂಡ ಎಲಿಜಿಬಲ್ ಇದೆ. ಓಕೆ, ಕರ್ನಾಟಕ ಸುತ್ತೋಲೆ ಸಂಖ್ಯೆ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ 81 ಸೇವೆನೇ ಅಂತೇಳಿ ಕೂಡ 2017 27/2/2018ರಂತೆ ಕೆಳಕಂಡ ವಿದ್ಯಾರ್ಥಿ ಅಥವಾ ಕೋರ್ಸ್ಗಳನ್ನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ವಿದ್ಯಾರ್ಥಿ ತತ್ಸಮಾನ ವಿದ್ಯಾರ್ಥಿ ಕೋರ್ಸ್ಗಳನ್ನು ಸ್ಪಷ್ಟಪಡಿಸಲಾಗಿರ್ತದೆ. ಅಂದರೆ ಯಾವ ಕೋರ್ಸ್ಗಳನ್ನ ಈಕ್ವಲೆಂಟ್ ತತ್ಸಮಾನ ಪರೀಕ್ಷೆ ಅಂತ ಕೊಟ್ಟಿದ್ದಾರಲ್ಲ, ಅದು ಯಾವುದು ಅಂದರೆ CBSE ಅಥವಾ ICSE ಮಂಡಳಿ ನಡೆಸುವ ಕ್ಲಾಸ್ 10ನೇ ತರಗತಿ ಪರೀಕ್ಷೆ, ಇತರ ರಾಜ್ಯ ಸರ್ಕಾರದ ಪರೀಕ್ಷೆ ಮಂಡಳಿ ನಡೆಸುವ 10ನೇ ತರಗತಿ ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಪ್ರೌಢಶಿಕ್ಷಣ ಮಟ್ಟದ ಕೋರ್ಸ್, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪ್ರೌಢಶಿಕ್ಷಣ ಮಟ್ಟದ ಕೋರ್ಸ್ KOS ಅಂತೇಳಿ ಕರ್ನಾಟಕ ಓಪನ್ ಸ್ಕೂಲ್ ಇವ್ರಿಗೆ ನಡೆಸುವ ಕೋರ್ಸ್ಗಳನ್ನು ಕೂಡ ಅಪ್ಲೈ ಆಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರಬೇಕಾಗುತ್ತೆ. ಇಲ್ಲಿ ಕ್ಲಿಯರಾಗಿ ಒಂದು ಕೊಟ್ಟಿದ್ದಾರೆ, ಕನ್ನಡ ಓದಲು ಬರೆಯಲು ತಿಳಿದಿರಬೇಕು ಅಂತೇಳಿ. ಇದಕ್ಕೆ ಕಂಪಲ್ಸರಿ ಕನ್ನಡ ಬರಲೇಬೇಕಾಗತ್ತೆ. ಓಕೆ, ಇಲ್ಲಿ ಮೇಲ್ಕಂಡ ಹುದ್ದೆಗಳ ವರ್ಗೀಕರಣವನ್ನು ಸರ್ಕಾರಿ ಆದೇಶಗಳ ಪ್ರಕಾರ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ರಿಸರ್ವೇಷನ್ ಎಲ್ಲ ಕೊಟ್ಟಿರಲ್ಲ, ಅದೆಲ್ಲದೂ ಕೂಡ ಸರ್ಕಾರಿ ಆಜ್ಞೆಯ ಪ್ರಕಾರ, ಸರ್ಕಾರಿ ಆದೇಶದ ಪ್ರಕಾರ ಮಾಡಿದರೆ ಆದೇಶದ ಸಂಖ್ಯೆನೂ ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಓಕೆ, ವಯೋಮಿತಿ ಎಷ್ಟು ಏಜ್ ಆಗಿರಬೇಕಾಗತ್ತೆ ಈ ಅಪ್ಲಿಕೇಶನ್ ಹಾಕೋದಕ್ಕೆ? ನಿಮಗೆ ಮಿನಿಮಮ್ ಏಜ್ ಎಷ್ಟಿದೆ, ಮ್ಯಾಕ್ಸಿಮಮ್ ಏಜ್ ನೋಡ್ತಾ ಹೋದರೆ ಕನಿಷ್ಠ ವಯೋಮಿತಿ 18 ವರ್ಷ. ಎಲ್ಲ ಕ್ಯಾಟಗರಿಗೂ ಕೂಡ 18 ವರ್ಷ.
ತುಂಬಿರೋರು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ಥರ ಗರಿಷ್ಠ ವಯೋಮಿತಿ ಮ್ಯಾಕ್ಸಿಮಮ್ ಏಜನ್ನು ನೋಡ್ತಾ ಹೋದರೆ ಸಾಮಾನ್ಯ ವರ್ಗದವರಿಗೆ 35+5 ವರ್ಷಗಳಿಂದ ಕೊಟ್ಟಿದ್ದಾರೆ. ಅಂದರೆ ಈ 5 ವರ್ಷ ಅನ್ನೋದು ಈ ರಿಕ್ರೂಟ್ಮೆಂಟಲ್ಲಿ ಮಾತ್ರ ಕೊಡ್ತಾ ಇರೋದು. ಯಾಕೆಂದರೆ ರಿಸರ್ವೇಷನ್ ಪ್ರಾಬ್ಲಮಿಂದ ರಿಕ್ರೂಟ್ಮೆಂಟ್ ಲೇಟ್ ಆಗಿದೆ ಅನ್ನೋ ರೀಸನಿಂದ 5 ವರ್ಷ ಆ್ಯಡ್ ಮಾಡ್ತಾ ಇದ್ದಾರೆ. ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ 35+5 40 ವರ್ಷ ಆಗಿರಬೇಕಾಗಿ 40 ವರ್ಷದ ಒಳಗಿರಬೇಕಾಗುತ್ತೆ. 2A 2B 3A 3B ಅವರು 38+5 43 ವರ್ಷದ ಒಳಗಿರಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳು 40+5 45 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಓಕೆ, ಇದು ಕೂಡ ನೆನಪಿರಲಿ ನಿಮಗೆ. ಇದು 5 ವರ್ಷಗಳ ರಿಯಾಯಿತಿ, ಈ ಒನ್ ಟೈಮ್ ಮಾತ್ರ ನೆನಪಿರಲಿ. ಓಕೆ, ಇಲ್ಲಿ ಕೆಲವೊಂದು ಈಸಿಲಿ ರಿಯಾಯಿತಿ ಕೊಟ್ಟಿದ್ದಾರೆ. ಅವರು ಸರ್ಕಾರಿ ಆಲ್ರೆಡಿ ಜಾಬಲ್ಲಿದ್ದರೆ ಅವರಿಗೆ ಎಷ್ಟು ರಿಯಾಯಿತಿ ಕೊಡ್ತಾ ಇದ್ದಾರೆ. ಮಾಜಿ ಸೈನಿಕ ಎಕ್ಸರ್ವಿಸ್ಮನ್ ಆದರೆ ಅವರಿಗೂ ಕೂಡ ರಿಯಾಯಿತಿ ಇದೆ. ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಅಂದರೆ NCC ಕೆಡೆಟಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಎಷ್ಟು ವರ್ಷ ಸೇವೆ ಸಲ್ಲಿಸುತ್ತಾರೋ ಅವರಿಗೂ ಕೂಡ ಇಲ್ಲಿ ರಿಯಾಯಿತಿಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಉದ್ಯಮೀಕರಣ ಯೋಜನೆ ಮೇರೆಗೆ ನೇಮಕಗೊಂಡು ಗ್ರಾಮ ಸಮೂಹ ಪರಿಶೀಲಕನಾಗಿ ಈಗ ಕೆಲಸ ಮಾಡುತ್ತಿದ್ದಾರೆ ಅಥವಾ ಹಿಂದೆ ಇದ್ದ ಅಭ್ಯರ್ಥಿಗಳಿಗೆ, ಅಂದರೆ ಇಲ್ಲಿ ರೂರಲ್ ಏರಿಯಾದಲ್ಲಿ ಕೆಲವರು ಗ್ರಾಮ ಸಮೂಹ ಪರಿಶೀಲಕರಿದ್ದಾರೆ, ಅವರೇನಾರ ಇದ್ದರೆ ಅವರಿಗೆ ಕೂಡ ಇಲ್ಲಿ ಏಜಲ್ಲಿ ರಿಯಾಯಿತಿ ಕೂಡ ಕೊಟ್ಟಿದ್ದಾರೆ. ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷದ ರಿಯಾಯಿತಿ ಇದೆ. ಅದೇ ಥರ ಇಲ್ಲಿ ಕರ್ನಾಟಕ ರಾಜ್ಯದ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದಾರೆ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಿಗೆ ಅವರು ಎಷ್ಟು ವರ್ಷ ಅಲ್ಲಿ ಸೇವೆ ಸಲ್ಲಿಸಿರ್ತಾರೋ ಅಷ್ಟು ವರ್ಷಗಳು ಕೂಡ ಅಲ್ಲಿ ಕೊಡ್ತಾರೆ. ಓಕೆ, ವಿಧವೆ ಆಗಿದ್ದಲ್ಲಿ ಅವರಿಗೆ 10 ವರ್ಷದ ರಿಯಾಯಿತಿ ಇದೆ. ಜೀತ ಕಾರ್ಮಿಕರಾದರೆ 10 ವರ್ಷದ ರಿಯಾಯಿತಿ ಇದೆ. ಓಕೆ, ಇಷ್ಟು ಕೂಡ ಏಜಲ್ಲಿ ರಿಯಾಯಿತಿ ಇದೆ. ಓಕೆ, ಇದು ರಿಸರ್ವೇಷನ್ ಅಲ್ಲ, ಇದು ರಿಯಾಯಿತಿ ಅಂತೇಳಿ. ಓಕೆ, ನೋಡೋಣ, ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾ ಇದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕಂತೇಳಿ ಸ್ಟಾರ್ಟಿಂಗಲ್ಲೇ ಕ್ಲಿಯರಾಗಿ ಹೇಳಿದರೆ. ಆನ್ಲೈನ್ ಬಿಟ್ಟು ಬೇರೆ ಯಾವ ಮಾರ್ಗದ ಮೂಲಕ, ಅಂದರೆ ನೀವು ಅಪ್ಲಿಕೇಶನ್ ಫಿಲಪ್ ಮಾಡಿ ಕೋರ್ಟ್ಗೆ ತಗೊಂಡೋಗಿ ಕೊಡ್ತೀವಿ, ಅಲ್ಲ ಆಫೀಸಲ್ಲಿ ಕೊಡ್ತೀವಿ ಅಥವಾ ಪೋಸ್ಟ್ ಮಾಡ್ತೀವಿ, ಇದು ಯಾವುದೂ ಕೂಡ ಅವಕಾಶ ಇಲ್ಲ. ಆನ್ಲೈನ್ ಮೂಲಕನೇ ಅರ್ಜಿ ಹಾಕಬೇಕಂತೇಳಿ ಕ್ಲಿಯರ್ ಆಗಿದೆ. ಓಕೆ, ಅರ್ಜಿ ಶುಲ್ಕ ನೋಡ್ತಾ ಹೋಗೋದಾದರೆ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿಗಳ ಶುಲ್ಕ, 200 ರೂಪೀಸ್ ಫೀಸನ್ನು ನೀವು ಪೇ ಮಾಡಬೇಕಾಗುತ್ತೆ ಜನರಲ್ ಕ್ಯಾಟಗರಿ ಆದರೆ. ಅದೇ ಥರ ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳು, ಹಿಂದುಳಿದ ವರ್ಗದ ಅಭ್ಯರ್ಥಿಗಳಾದರೆ 100 ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಬೇಕಾಗಿದೆ, 100 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಿದ ವಿನಾಯಿತಿ ನೀಡಲಾಗಿದೆ. ಅಂದರೆ ಇವರಿಗೆ ಯಾವುದೇ ಥರದ ಫೀಸ್ ಇಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ. ಓಕೆ, ಅಪ್ಲಿಕೇಶನ್ ಫೀಸ್ ಅಂತಲ್ಲಿ ಯಾವುದೇ ಕೂಡ ಸರ್ಕಾರ ತಗೊಳ್ತಾ ಇಲ್ಲ. SC ST ಮತ್ತು ಕ್ಯಾಟಗರಿ 1 ಅವರಿಗೆ. ಓಕೆ, ನ್ಯಾಯಾಲಯದ ವೆಬ್ಸೈಟ್ ವಿಳಾಸವನ್ನು ಕೊಡ್ತಿದ್ದಾರೆ ಇಲ್ಲಿ, https://shivamoga.dcourt.gov.in/notice category/recruitment ರಲ್ಲಿ ನೀಡಲಾದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟೇಟ್ ಬ್ಯಾಂಕ್ ಅಲರ್ಟ್ ಮೂಲಕ ನಿಗದಿತ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಥ್ರೂ SBI ಇ-ಮೋಡ್ಸ್ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ UPI ID ಸೌಲಭ್ಯದ ಮೂಲಕ ಪಾವತಿಸಬೇಕಾಗುತ್ತೆ. ಅಂದರೆ ಆನ್ಲೈನ್ ಮೂಲಕ ಪೇ ಮಾಡಬೇಕಾಗುತ್ತೆ. ಅಂದರೆ ನಿಮಗೆಲ್ಲ ಈಗ ನೀವು ಫೋನ್ಪೇ ಗೂಗಲ್ ಪೇ ಹೋಗುತ್ತಿದೆ, ಸ್ಕ್ಯಾನರ್ ಬರ್ತಾ ಹೋಗುತ್ತೆ, ಅಲ್ಲಿ ನೀವು ಪೇ ಮಾಡ್ತಾ ಹೋಗ್ಬೋದಾಗುತ್ತೆ. ಇದರಲ್ಲಿ ಏನು ಕನ್ಫ್ಯೂಷನ್ ಎಂಥದ್ದು ಇಲ್ಲ. ಓಕೆ, ಆನ್ಲೈನ್ ಮೂಲಕ ಬಿಟ್ಟು ಬೇರೆ ಯಾವುದೂ ಅವಕಾಶ ಅಂತ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವು ಮನಿ ಆರ್ಡರ್ ಮಾಡ್ತೀನಿ, DD ತೆಗಿತೀನಿ, ಅದಕ್ಕೂ ಕೂಡ ಅವಕಾಶ ಇಲ್ಲ. ಓಕೆ, ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಡಿಮ್ಯಾಂಡ್ ಆಫ್ ಪೋಸ್ಟಲ್ ಆರ್ಡರ್ ಮನಿ ಆರ್ಡರ್ ಇವನ್ನ ಸ್ವೀಕರಿಸಲ್ಲ ಅಂತ. ಓಕೆ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನ ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ಕೂಡ ಓದ್ಕೋಬೇಕಾಗುತ್ತೆ. ನಾವು ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ಈ ವಿಡಿಯೋದಲ್ಲೂ ಕೂಡ ಮತ್ತೆ ರಿಪೀಟ್ ಮಾಡ್ತೇವೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿರುವಂಥ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಒಂದು ಸಾರಿ ಕ್ಲೀನಾಗಿ ಓದಿ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಭಾವಚಿತ್ರ ಮತ್ತು ಸಹಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅದೇ ಥರ ಸಿಗ್ನೇಚರ್ ಎರಡನ್ನೂ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಲಿ ನಿಮ್ಮ SSLC ಅಂಕಪಟ್ಟಿನೂ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದು ಕೂಡ ಕಂಪಲ್ಸರಿ ಅಪ್ಲೋಡ್ ಆಗಲೇಬೇಕು. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ ನಂತರ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಡೌನ್ಲೋಡ್ ಮಾಡಿಟ್ಕೋಬೇಕಾಗುತ್ತೆ. ಇನ್ ಫ್ಯೂಚರ್ ರೆಫರೆನ್ಸ್ ನಿಮ್ಮ ಮುಂದಿನ ನೇಮಕಾತಿಗೆ ನೀವು ಶಾರ್ಟ್ ಲಿಸ್ಟ್ ಆದರೆ ಅದರಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಓಕೆ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 24/8/2026 ರಾತ್ರಿ 11:59 ಕೂಡ ಅವಕಾಶ ಇದೆ. ಓಕೆ, ಈ ಥರ ಈ ಎಲ್ಲ ಮಾಹಿತಿನ ನೀವು ನೋಡ್ಕೋಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರ, 10ನೇ ತರಗತಿ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ, ಇವೆಲ್ಲವೂ ಕೂಡ ಕ್ಲಿಯರಾಗಿ ನೋಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಈ ಪರಿವೀಕ್ಷಣಾ ಅವಧಿ ಕೊಡ್ತಾ ಇದ್ದಾರೆ. 2 ವರ್ಷಗಳ ಪ್ರೊಬೇಷನರಿ ಪೀರಿಯಡ್ ಕೂಡ ಇರುತ್ತೆ. ಪಿಂಚಣಿ ಸೌಲಭ್ಯ, ಸರ್ಕಾರದ ಆದೇಶ ಸಂಖ್ಯೆ ಪಿಂಚಣಿ ಹೇಗಿದೆ ಹಾಗೆ. ಇಲ್ಲಿ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿದ್ದು ಆಯ್ಕೆ ವಿಧಾನ ಹೇಗಿದೆ ಅಂತೇಳಿ. ಅಂದರೆ ಆಯ್ಕೆ ಹೇಗೆ ಮಾಡ್ಕೊಳ್ತಾರೆ ಅಂತೇಳಿ ನೋಡ್ತಾ ಹೋದರೆ, ಅಪಾಯಿಂಟ್ಮೆಂಟ್ ಹೇಗೆ ಮಾಡ್ಕೊಳ್ತಾರೆ ಅಂತ SSLC ಕ್ವಾಲಿಫಿಕೇಷನ್ ಅಂತ ಹೇಳ್ತಾ ಇದ್ದೀವಿ, ಹೇಗೆ ಆಯ್ಕೆ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಅಭ್ಯರ್ಥಿ ಆಯ್ಕೆಯು ಕರ್ನಾಟಕ ನಾಗರಿಕ ಸೇವಾ ನಿಯಮ 1977 ಹಾಗೂ ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರ ಹುದ್ದೆಗಳ ನೇಮಕಾತಿ ನಿಯಮ ಮತ್ತು ಮುಂದೆ ನೋಡ್ತಾ ಹೋಗೋಣ. ಹಾಗೂ ಕರ್ನಾಟಕ ಅಧೀನ ನ್ಯಾಯಾಲಯಗಳ ನಿಯಮ 2007-2021 ಪ್ರಕಾರ ಕನ್ನಡ ಓದಲು ಬರೆಯಲು ಅಭ್ಯರ್ಥಿಗಳಿಗೆ ಹೊಂದಿರುವ ಸಾಮರ್ಥ್ಯ, ಸಾಮಾನ್ಯ ಜ್ಞಾನದ ಸಂದರ್ಶನ ಅಂತೇಳಿ.
ಕನ್ನಡ ಓದಲು ಬರೆಯೋಕ್ಕೆ ಬರೋಂಥ ಅಭ್ಯರ್ಥಿಗಳಾಗಿರಬೇಕಾಗಿದೆ. ಅವರಿಗೆ ಸಾಮಾನ್ಯ ಜ್ಞಾನದ ಬಗ್ಗೆ ಸಂದರ್ಶನ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಂಟರ್ವ್ಯೂ ಇರುತ್ತೆ, ಇದಕ್ಕೆ ಎಕ್ಸಾಮ್ ಇಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಎಕ್ಸಾಮ್ ಇಲ್ಲ, ಇಂಟರ್ವ್ಯೂ ಇದೆ. ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಅಂತೇಳಿ. ಅಂದರೆ ಇಲ್ಲಿ 56 ಪೋಸ್ಟ್ಗಳನ್ನ ಕಾಲ್ ಮಾಡಿದರೆ 560 ವಿದ್ಯಾರ್ಥಿಗಳಿಗೆ, ಒಂದು ಪೋಸ್ಟಿಗೆ 10 ಜನ ಅಂತ ಕೊಟ್ಟಿದ್ದಾರೆ. 560 ಅಭ್ಯರ್ಥಿಗಳಿಗೆ ಇಲ್ಲಿ ಇಂಟರ್ವ್ಯೂಗೆ ಕರೀತಾರೆ. ಅಂದರೆ ಕ್ಯಾಟಗರಿ ವೈಸ್. ಈಗ ಸಾಮಾನ್ಯ ವರ್ಗದಲ್ಲಿ 21 ಪೋಸ್ಟ್ ಇದೆ ಅಂದರೆ ಅಲ್ಲಿ 210 ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಕರೀತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಕ್ಯಾಟಗರಿ ವೈಸ್ ಅದು ಕೂಡ ಕ್ಲಿಯರಾಗಿ ಆ ಕ್ಯಾಟಗರಿ ವೈಸಲ್ಲಿ ಮತ್ತು ABC SC ST ABC ಅಂತ ಹೇಳಿದ್ರೆ ಅದ್ರ ಪ್ರಕಾರನೇ 1:10 ಪೋಸ್ಟ್ನ ಪರ್ಫೆಕ್ಟಾಗಿ ಇಂಟರ್ವ್ಯೂ ಕರೀತಾರೆ. ಅದು ಕೂಡ ನೆನಪಿರಲಿ. ಇಲ್ಲಿ 1:10 ಅನುಪಾತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಹೈಯೆಸ್ಟ್ ಮಾರ್ಕ್ಸ್ ಎಲ್ಲಿ ತೆಗೆದಿರ್ತಾರೋ ಅಲ್ಲಿಂದ ಬರ್ತಾ ಹೋಗ್ತಾರೆ. 10% ನಿಲ್ಲೋವರೆಗೂ ಅಲ್ಲಿವರೆಗೂ ಇಂಟರ್ವ್ಯೂಗೆ ಇನ್ವೈಟ್ ಮಾಡ್ತಾರೆ. ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವ ಸಂದರ್ಶನವು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಇಂಟರ್ವ್ಯೂ 10 ಮಾರ್ಕ್ಸ್ಗೆ ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂವಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೋ ಅದರ ಆಧಾರದ ಮೇಲೆ ಜೊತೆಲಿ ನೀವು ಹೈಯೆಸ್ಟ್ ಸ್ಕೋರ್ ಎಷ್ಟಿರುತ್ತೋ ಅದ್ರ ಜೊತೆಗೆ ಸೇರಿಸಿ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ. ಓಕೆ, ಅದು ಕೂಡ ನೆನಪಿರಲಿ. ಓಕೆ, ಇದಿಷ್ಟು ಕೂಡ ನಾವು ಶಿವಮೊಗ್ಗ ಕೋರ್ಟ್ ಅಂದರೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಕಾಲಾಗಿರುವಂಥ ಒಂದು ಒಳ್ಳೆ ಪೋಸ್ಟ್. ಅಂದರೆ ಇದು SSLC ಕ್ವಾಲಿಫಿಕೇಷನ್ಗೆ ಒಂದು ಒಳ್ಳೆ ಸ್ಯಾಲ್ರಿ ಇರುವಂಥ ಜಾಬ್ ಅಂತ ಅಂದ್ಕೊಳ್ಳೋಣ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಇದು ನೆನಪಿಲ್ಲಿ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಆಗ್ತಾ ಇರುವಂಥದ್ದು ಒಂದು ಪೋಸ್ಟ್ ಆಗಿದೆ. ಇಲ್ಲಿ ಇದ್ರ ಜೊತೆಲಿ ನಾವು ಪ್ರೋಸೆಸ್ ಸರ್ವೆಂಟ್ಸ್ ಆದೇಶ ಜಾರಿಕಾರರು ಅನ್ನೋ ಪೋಸ್ಟ್ಗಳು ಕೂಡ ಕಾಲಾಗಿದೆ. ಅದು 6 ಹುದ್ದೆಗಳಿದ್ದಾವೆ. ಅದಕ್ಕೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಇದೆ. ಅದು ಕೂಡ ನೇಮಕಾತಿ ನಿಯಮ ಇದೇ ಥರನೇ ಇರುತ್ತೆ. ಅದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಇನ್ನು ಸರ್ವರ್ ತುಂಬ ಬ್ಯುಸಿ ಬರ್ತಾ ಇರುತ್ತೆ. ಟೈಮ್ ಲಾಸ್ಟ್ ಡೇಟ್ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, 24/8/2026 ಆಗಸ್ಟ್ 24 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.